ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದಿ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 14 ಅಧ್ಯಾಯ. ರೋಮಪತ್ರಿಕೆ 14ನೇ ಅಧ್ಯಾಯದಲ್ಲಿ ಪರಿಪಕ್ವತೆಯ 19 ರಹಸ್ಯಗಳು, 19 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಮ್ಯಾಚುರಿಟಿ, ಆತ್ಮಿಕ ಪರಿಪಕ್ವತೆಯ 19 ರಹಸ್ಯಗಳು. ಆತ್ಮಿಕವಾಗಿ ನಾವು ಬೆಳಿಬೇಕು. ಕೇವಲ 30ರಷ್ಟಲ್ಲ, ಕೇವಲ 60ರಷ್ಟಲ್ಲ, ನಾವು 100ರಷ್ಟು. ಕೇವಲ ನಾವು ಒಂದು ಸಸಿಯಾಗಿ ಅಲ್ಲ, ನಾವು ಗಿಡವಾಗಿ, ಮರವಾಗಿ, ಆ ರೀತಿಯಾಗಿ ಪ್ರಗತಿಯನ್ನು ಹೊಂದಬೇಕು. ಕೇವಲ ನಾವು ಒಂದು ಶಿಶುವಾಗಿ ಅಲ್ಲ, ಹಾಲು ಕುಡಿಯುವವರಾಗಿ ಅಲ್ಲ, ನಾವು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕ, ಉಣ್ಣತಕ್ಕ ಪರಿಪಕ್ವತೆಗೆ ನಾವು ಸಾಗಬೇಕು. ಕ್ರಿಸ್ತನ ಶಿಶುವಾಗಿ ಅಲ್ಲ, ಕ್ರಿಸ್ತನ ಶಿಷ್ಯರಾಗಿ ನಾವು ಸಾಗಬೇಕ್ರಿ. ಹಾಗಾದರೆ ನಾವು ಆತ್ಮಿಕ ಪರಿಪಕ್ವತೆಯನ್ನು ಹೊಂದಬೇಕಾದ್ರೆ 19 ರಹಸ್ಯಗಳಿದೆ. ಅದು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ತೀರ್ಪು ಮಾಡಬಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 1ನೇ ವಚನದಲ್ಲಿ, ಅಭಿಪ್ರಾಯಗಳ ಬಗ್ಗೆ ತೀರ್ಪು ಮಾಡದೆ. ಹಾಗಾದರೆ ತೀರ್ಪು ಮಾಡಬೇಡ್ರಿ ಅಂತ ಹೇಳಿದ್ದನ್ನೇ 2-3 ಸರಿ ಮತ್ತೆ ಈ ಅಧ್ಯಾಯದಲ್ಲಿ ದೇವರು ನಮಗೆ ತಿಳಿಸುವ ಆತನಾಗಿದ್ದಾನೆ. 13ನೇ ವಚನ ಉದಾಹರಣೆಗೆ, 14ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ, ನಾವು ಒಬ್ಬರ ಮೇಲೂ ಒಬ್ಬರು ತೀರ್ಪು ಮಾಡದಿರೋಣ. ಹೌದು. 10ನೇ ವಚನ, ಹೀಗಿರುವಾಗ ನೀನು ಏಕೆ ನಿನ್ನ ಸಹೋದರನಿಗೆ ತೀರ್ಪು ಮಾಡುತ್ತಿ? 4ನೇ ವಚನ, ಬೇರೊಬ್ಬನ ಮನೆಗೆಲಸದವನನ್ನು ತೀರ್ಪು ಮಾಡಲು ನೀನು ಯಾರು? ನೋಡ್ರಿ, ತೀರ್ಪು ಈ ರೀತಿಯಾಗಿ 3ನೇ ವಚನದಲ್ಲಿ ಕೂಡ ತೀರ್ಪು ಮಾಡದಿರಲಿ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ರೋಮ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ, ತೀರ್ಪು ಮಾಡುವ ಆತ್ಮ ಇಲ್ಲದಿರುವುದು ಪರಿಪಕ್ವತೆಯ ಆತ್ಮ. ದ ಸ್ಪಿರಿಟ್ ಆಫ್ ಮೆಚುರಿಟಿ ಈಸ್ ದ ಒನ್ ಹೂ ಡಸ್ ನಾಟ್ ಜಡ್ಜ್. ಹಾಗಾದರೆ ತೀರ್ಪು ಮಾಡದಿರುವ ಆತ್ಮ ಪರಿಪಕ್ವತೆಯ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಈಸ್ ಜಡ್ಜ್ ನಾಟ್. ಎರಡನೇದಾಗಿ, ರಿಸೀವ್ ದ ವೀಕ್, ಬಲಹೀನರನ್ನು ಸ್ವೀಕಾರ ಮಾಡೋದು. ಅದೇ ಮೊದಲನೇ ವಚನ, ರೋಮ 14, ಬಲಹೀನನಾಗಿರುವವರನ್ನು ಸ್ವೀಕರಿಸಿರಿ. ವಾವ್! ಅದು ನನಗೆ ಬಹಳ ಇಷ್ಟವಾದಂಥ ಒಂದು ಮಾತು. ಯಾಕಂದರೆ ರೋಮ 15ರಲ್ಲಿ ಕೂಡ ಇದೇ ಮಾತನ್ನು ದೇವರು ನಮಗೆ ಇನ್ನೊಂದು ರೀತಿಯಿಂದ ತಿಳಿಸ್ತಾರೆ. ಆದ ಕಾರಣ ತೀರ್ಪು ಮಾಡದಿರುವಂಥದ್ದು ಒಂದು, ಬಲಹೀನರನ್ನು ಸ್ವೀಕಾರ ಮಾಡುವಂಥದ್ದು. ವಾವ್! ಯಾಕಂದರೆ ನಾನು ತುಂಬ ಬಲಹೀನ, ನನ್ನನ್ನು ದೇವರು ಸ್ವೀಕಾರ ಮಾಡಿರುವಾಗ ನಾನು ಕೂಡ ಇತರ ಬಲಹೀನರನ್ನು ಸ್ವೀಕಾರ ಮಾಡಬೇಕು. ಆ ರೀತಿಯಾಗಿ ಮಾಡುವಂಥ ದೇವರು ನಮಗೆ ಸಹಾಯ ಮಾಡಲಿ. 3ನೇ ರಹಸ್ಯ, ಪರಿಪಕ್ವತೆಯ, ಅಂದರೆ ಆತ್ಮಿಕ ಪರಿಪಕ್ವತೆಯ 19 ರಹಸ್ಯಗಳಲ್ಲಿ 2 ನಾವು ನೋಡಿದ್ವಿ. ಈಗ 3ನೇ ರಹಸ್ಯ ಏನಂದರೆ, ಹೀನೈಸದಿರುವುದು. ಯಾಕಂದರೆ 14ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡುವಾಗ,
ಒಂದು ಪ್ರತ್ಯೇಕವಾದ ಊಟ ಮಾಡುವಂಥವ್ರ ವಿಷಯದಲ್ಲಿ ಹೀನೈಸಬಾರ್ದು. ಅವರು ಇಂಥ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಊಟದ ನಿಮಿತ್ತವಾಗಿ ಹೀನೈಸದಿರುವುದು. ನಾಟ್ ಡಿಸ್ಪೈಸಿಂಗ್ ಅದರ್ ಪರ್ಸನ್ ಬಿಕಾಸ್ ಆಫ್ ಹಿಸ್ ಪ್ರೆಫರೆನ್ಸಸ್ ಇನ್ ದಿ ಮ್ಯಾಟರ್ಸ್ ಆಫ್ ಫುಡ್. ಅದು ಊಟದ ವಿಷಯ ಇರ್ಬೋದು, ಬೇರೆ ವಿಷಯ ಇರ್ಬೋದು. ಹೀನೈಸುವಂಥದ್ದು ಬೇಡ. ತೀರ್ಪು ಮಾಡದೇ ಇರುವಂಥ ವ್ಯಕ್ತಿಗೆ ಹೀನೈಸದಿರುವುದೇ ಸುಲಭ. ತೀರ್ಪು ಮಾಡುವ ವ್ಯಕ್ತಿಗೆ ಹೀನೈಸುವಂಥದ್ದು ಆಟೋಮೆಟಿಕ್ ಆಗಿ ಬರುವ ಸಾಧ್ಯತೆ. ಎರಡರ ನಡುವೆ, ತೀರ್ಪು ಮಾಡುವ ವಿಷಯದಲ್ಲಿ ಮತ್ತು ಹೀನೈಸುವ ವಿಷಯದ ನಡುವೆ ಸ್ವೀಕಾರ ಮನೋಭಾವನೆ ನಮಗಿರಬೇಕು. ನಾಲ್ಕನೇದಾಗಿ 4ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. 14ನೇ ಅಧ್ಯಾಯ ರೋಮಪತ್ರಿಕೆ 4ನೇ ವಚನದಲ್ಲಿ ಬೇರೊಬ್ಬನ ಕೆಲಸದವನನ್ನು ತೀರ್ಪು ಮಾಡಲು ನೀನು ಯಾರು, ಹೂ ಆರ್ ಯು ಅಂತ ದೇವರು ನಮಗೆ ಪ್ರಶ್ನೆ ಹಾಕ್ತಿದ್ದಾರೆ. ಯಾಕಂದರೆ ಒಬ್ಬ ವ್ಯಕ್ತಿ, ಒಬ್ಬ ಕೆಲಸದವನು ನಿಂತರೂ ಬಿದ್ದರೂ ಅದು ಅವನ ಯಜಮಾನಿಗೆ ಸೇರಿದ್ದು. ಇಟ್ಸ್ ಅಪ್ ಟು ದ ಓನರ್. ಯಾಕಂದರೆ ಆ ಬಿದ್ದವನನ್ನು ನಿಲ್ಲುವಂತೆ ಮಾಡಲು ಕರ್ತನು ಶಕ್ತನಾಗಿರುವುದರಿಂದ ಅವನು ಎದ್ದು ನಿಲ್ಲುವನು. ಹಾಗಾದರೆ ಇದರಿಂದ ನಾನು ತಿಳ್ಕೊಳ್ಳುವಂಥದ್ದು, ನಿನ್ನ ಸೀಮೆಯನ್ನು ನೀನು ತಿಳ್ಕೊ. ನೋ ಯುವರ್ ಬೌಂಡ್ರಿ. ಬೇರೆಯವ್ರ ಬೌಂಡ್ರಿಗೆ ಹೋಗೋದು ಬೇಡ, ಬೇರೆಯವರ ಬಗ್ಗೆ ತೀರ್ಪು ಮಾಡೋದು ಬೇಡ. ಬೇರೆಯವರ ಅದು ನಮ್ಮ ಕೆಲಸದವನಲ್ಲ, ನನ್ನ ಕೆಲಸದವನಲ್ಲ, ದೇವ್ರ ಕೆಲಸದವನು, ಬೇರೆಯವ್ರ ಕೆಲಸದವನು. ದೇವ್ರು ನಿಲ್ಲಿಸ್ತಾನೆ. ನಾನು ಬಿದ್ದರು ಎದ್ದರು ದೇವ್ರಿಗೆ ಬಿಟ್ಟಿದ್ದದು. ವಾವ್! ಅಂಥ ಒಂದು ನನ್ನ ಬೌಂಡ್ರಿ ನಾನು ತಿಳ್ಕೊಳ್ಳುವಂಥದ್ದು ಅದೇನಾಗ್ತದೆ, ಅದು ಆತ್ಮಿಕ ಪರಿಪಕ್ವತೆಗೆ ನಡೆಸ್ತದೆ. ಇಟ್ ಲೀಡ್ಸ್ ಅಸ್ ಟು ಸ್ಪಿರಿಚುವಲ್ ಮೆಚ್ಯೂರಿಟಿ. ಮೊನ್ನೆ ದಾರಿಯಲ್ಲಿ ಇಬ್ಬರು ವ್ಯಕ್ತಿ ಭೇಟಿಯಾಗಿದ್ದರು. ನಾನು ಮಾತಾಡ್ತಾ ಮೂವರು ಮಾತಾಡ್ತಾ ಇರುವಾಗ ಇನ್ನೊಬ್ಬರ ವಿಷಯವಾಗಿ ಅದು ಸಂಭಾಷಣೆ ಹೋಯಿತು. ಕೂಡಲೇ ಆ ವ್ಯಕ್ತಿ ಒಂದು ಮಾತು ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ನೋಡ್ರಿ, ನಾವು ಮಾತಾಡ್ತಿರುವಾಗ ದೇವರು ಕೇಳಿಸ್ಕೊಳ್ತಾ ಇದ್ದಾರೆ, ಇಬ್ಬರು ಮೂವರು. ಆದ ಕಾರಣ ನಾವು ಬೇರೆಯವರ ವಿಷಯದಲ್ಲಿ ಮಾತನಾಡೋದು ಬೇಡ ಎಂಬುದಾಗಿ ಹೇಳಿದರು. ಅದು ನನಗೆ ಹಿಡಿಸಿತು. ಆ ಒಂದು ಒಳ್ಳೆ ಆತ್ಮ, ಗುಡ್ ಸ್ಪಿರಿಟ್. 5ನೇದಾಗಿ, ಗೋ ಬೈ ಕನ್ವಿಕ್ಷನ್. ಮನನಿಶ್ಚಯದ ಅನುಸಾರವಾಗಿ ನಡೆಯೋದು. ಯಾಕಂತ ಹೇಳಿದ್ರೆ, ಪ್ರತಿಯೊಬ್ಬನೂ ತನ್ನ ಸ್ವಂತ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಂತೆ ನಡೆಯಲಿ. ಈ ರೀತಿಯಾಗಿ ನಡಿಬೇಕಂತೇಳಿದ್ರೆ ಆ ರೀತಿಯಾಗಿ ನಡೀರಿ. ನನ್ನ ಆತ್ಮಿಕ ನಾಯಕರ ಬಗ್ಗೆ ಅವರ ತಾಯಿಯವರು ಒಂದು ಸಾರಿ ಒಂದು ಮಾತು ಹೇಳಿದ್ದು ಇನ್ನೂ ನೆನಪಿದೆ. 60ನೇ ಅವರ ಜನ್ಮದಿನದಂದು ಅವರು ಹೇಳಿದ್ರು. ಅದೇನಂತ ಹೇಳಿದ್ರೆ, ಈ ನನ್ನ ಮಗನು ಏನಾದರೂ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರೆ ಯಾರೂ ಕೂಡ ಅದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತು ಹೇಳಿದರು. ಹೌದು, ನಿಶ್ಚಯಗಳು ನಮಗಿರಬೇಕು. ದೇವರ ವಾಕ್ಯದ ಆಧಾರದಿಂದ ಕೆಲವು ನಿಶ್ಚಯಗಳನ್ನು, ಕೆಲವು ಸಿದ್ಧಾಂತಗಳನ್ನು, ಕೆಲವು ತೀರ್ಮಾನಗಳನ್ನು, ಕೆಲವು ಸೂತ್ರಗಳನ್ನು ನಾವು ಕೈಕೊಂಡು ನಡೆಯುವಂಥದ್ರಲ್ಲಿ ತಪ್ಪೇನಿಲ್ಲ. 6ನೇದಾಗಿ 6ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಏನೇ ಒಂದು ನಮ್ಮ ಅಭಿಪ್ರಾಯಗಳಿದ್ರೂ ಅದು ಕರ್ತನಿಗಾಗಿ ಭಾವಿಸಬೇಕು. ಆ್ಯಸ್ ಟು ದ ಲಾರ್ಡ್. ಏನೋ ಒಂದು ತೀರ್ಮಾನ ಮಾಡಿದ್ದೀನಿ, ಅದು ಕರ್ತನಿಗಾಗಿ ಅಂತ ನಾನು ಮಾಡಿದ್ದೀನಿ ಅಂತ ತಿಳ್ಕೋಬೇಕು. ಆ ರೀತಿಯಾಗಿರ್ಲಿಕ್ಕೆ ನನಗೆ ದೇವರು ಸಹಾಯ ಮಾಡಲಿ. 7ನೇದಾಗಿ, ಕೃತಜ್ಞತೆ. 2 ಸಾರಿ ಕೃತಜ್ಞತೆ ಅನ್ನುವಂಥ ಪದ 6ನೇ ವಚನದಲ್ಲಿ ಬರ್ತಿದೆ. ದೇವರಿಗೆ ಕೃತಜ್ಞತೆ ಮಾಡಿ, ಕರ್ತನಿಗೋಸ್ಕರವೇ ಅಂತ ಇರುವಾಗ ಆ ಕೃತಜ್ಞತೆ ಕೂಡ ಈ
ಆತ್ಮಿಕ ಪರಿಪಕ್ವತೆಗೆ ನಡೆಸುವಂಥದ್ದಾಗಿದೆ. ಅದು ಊಟಕ್ಕಾಗಿ ಇಲ್ಲಿ ಕೃತಜ್ಞತೆ ಬಗ್ಗೆ ಇದೆ, ಆದರೆ ಕೂಡ ನಮ್ಮ ಆ ಒಂದು ವಿಷಯ ಬೇರೆ ವಿಷಯಕ್ಕೂ ನಾವು ಅನ್ವಯಿಸ್ಕೊಳ್ಬೋದು. ಆ ಕೃತಜ್ಞತೆಯ ಮನೋಭಾವನೆ ಏನು ಮಾಡ್ತದೆ ಅಂತ ಹೇಳಿದರೆ, ನಾವು ಪರಿಪಕ್ವತೆ ಪ್ರಗತಿ ಹೊಂದುವುದಕ್ಕೆ ಸಾಧ್ಯ. ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ, 14ನೇ ಅಧ್ಯಾಯ ರೋಮಪತ್ರಿಕೆ 9ನೇ ವಚನ. ನಾನು ಅನೇಕ ವರ್ಷಗಳ ಹಿಂದೆ ನನಗೆ OM ಟೀಮ್ನಲ್ಲಿ OM ಸಂಸ್ಥೆಯಲ್ಲಿ ಇರುವಾಗ ಭಾಳ ಪ್ರಯೋಜನವಾದಂಥ ಒಂದು ವಾಕ್ಯ ಇದು. ರೋಮ 14:9ನೇ ವಚನದಲ್ಲಿ, ಈ ಕಾರಣಕ್ಕಾಗಿಯೇ ಜೀವಿಸುವವರಿಗೂ ಸತ್ತವರಿಗೂ ಕರ್ತನಾಗಿರಬೇಕೆಂದು ಕ್ರಿಸ್ತನು ಸತ್ತು ಪುನರುತ್ಥಾನಗೊಂಡನು. ವಾವ್! ಯೇಸು ಸ್ವಾಮಿ ಸತ್ತು ಜೀವಂತವಾಗಿ ಎದ್ದಂಥ ಕಾರಣ ಏನು? ತಕ್ಷಣ ನಾವು ಹೇಳ್ಬೋದು ಪಾಪ ಪರಿಹಾರಕ್ಕಾಗಿ ಅಂತ ಹೇಳ್ಬಿಟ್ಟು. ಹೌದು, ನಿಜ ಇರ್ಬೋದು. ಆದರೆ ರೋಮ 14:9 ಆ ರೀತಿಯಾಗಿ ಹೇಳ್ತಾ ಇಲ್ಲ, ಬೇರೆ ರೀತಿಯಿಂದ ಹೇಳ್ತಾ ಇದೆ. ಅದೇನಂತ ಹೇಳಿದರೆ, ಕರ್ತನಾಗಿರಬೇಕೆಂದು, ಇನ್ ಆರ್ಡರ್ ಟು ಬಿ ದ ಲಾರ್ಡ್. ಕ್ರಿಸ್ತನು ಸತ್ತು ಜೀವಂತವಾಗಿ ಎದ್ದಿರುತ್ತಾರೆ. ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕರ್ತತ್ವವನ್ನು ಹೊಂದಿದವರು ಆತ್ಮಿಕ ಪರಿಪಕ್ವತೆಗೆ ಸಾಗುವವರಾಗಿದ್ದಾರೆ. ಅದು 8ನೇ ಒಂದು ರಹಸ್ಯ. 9ನೇದಾಗಿ 10ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ನಾವೆಲ್ಲರೂ ದೇವರ ನ್ಯಾಯಾಸನ ಮುಂದೆ ನಿಲ್ಲುವೆವು. ದೇವರ ನ್ಯಾಯಾಸನ ಮುಂದೆ ನಿಲ್ಲುವೆವು. ಹಾಗಾದರೆ ಅಕೌಂಟಬಿಲಿಟಿ, ಲೆಕ್ಕ ಒಪ್ಪಿಸುವವರಾಗಿದ್ದೇವೆ. ನೀನು ಏಕೆ ನಿನ್ನ ಸಹೋದರನಿಗೆ ತೀರ್ಪು ಮಾಡ್ತೀಯ, ಅಥವಾ ನಿನ್ನ ಸಹೋದರನನ್ನು ಯಾಕೆ ಹೀನಾಯವಾಗಿ ಕಾಣ್ತೀಯ? ಯಾಕಂದರೆ ನಾವೆಲ್ಲರೂ ನ್ಯಾಯಾಸನ ಮುಂದೆ ನಿಲ್ತೀವಲ್ಲ. ಹೌದು, ನಾವು ನ್ಯಾಯಾಧಿಪತಿ ಮುಂದೆ ನಿಂತ್ಕೊಳ್ಳುವಾಗ ನಾವು ಯಾಕೆ ನ್ಯಾಯ ತೀರಿಸಬೇಕು ಅನ್ನುವಂಥ ವಿಚಾರ ದೇವರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದ ಕಾರಣ ನಮ್ಮನ್ನು ನಾವು ಮೊದಲನೇ ಕೊರಿಂಥ 11:31 ಪ್ರಕಾರವಾಗಿ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಬೇಕಷ್ಟೆ. ಹಾಗೆ ಮುಂದುವರಿಯುವ ಪಕ್ಷದಲ್ಲಿ ಇನ್ನೊಂದು ಮಾತು ಇದೆ. ಪವಿತ್ರ ಗ್ರಂಥದಲ್ಲಿ, ನಾನು ಜೀವಿಸುವುದರಿಂದ ಪ್ರತಿಯೊಬ್ಬನೂ ನನ್ನ ಮುಂದೆ ಮೊಣಕಾಲೂರುವನು, ಪ್ರತಿಯೊಂದು ನಾಲಿಗೆಯು ನನ್ನನ್ನು ದೇವರೆಂದು ಆರಿಕೆ ಮಾಡುವುದು. ಹಾಗಾದರೆ ದೇವರ ದೈವತ್ವವನ್ನು ಕುರಿತಾದಂಥ ಒಂದು ಪ್ರಕಟಣೆ, ಗಾಡ್ಶಿಪ್ ಆಫ್ ಗಾಡ್. ಏನಂದರೆ, ನಮ್ಮ ಬಾಯಿ ದೇವರು, ನೀನು ದೇವರು. ರೋಮ 9:5 ನಿರಂತರವೂ ಸ್ತುತಿ ಹೊಂದತಕ್ಕ ದೇವರು. ಯೋಹಾನ 1:18 ಸ್ವತಃ ದೇವರು. ಹೌದು, ಆ ರೀತಿಯಾಗಿ ನಾವು ಮನೋಭಾವನೆಯನ್ನು ಹೊಂದುವಂಥದ್ದು ಏನು ತೋರಿಸ್ತದೆ? ನಾವು ಆತ್ಮಿಕ ಪ್ರಗತಿಗೆ ಸಾಗುವಂಥದ್ದನ್ನು ತೋರಿಸ್ತದೆ. ಆತ್ಮಿಕ ಪ್ರಗತಿ, ನಾವು ಆತ್ಮಿಕವಾಗಿ ಪರಿಪಕ್ವತೆಗೆ ಸಾಗಬೇಕಾದರೆ ನಾವು ದೇವರಂದು ಆರಿಕೆ ಮಾಡುವುದು. ಬಹುಶಃ ನನಗನ್ನಿಸ್ತದೆ, ಇದನ್ನು ನಾವು ಆ ದಿನದಲ್ಲಿ ಮಾತ್ರ ಅಲ್ಲ, ನಮ್ಮ ಅನುದಿನದಲ್ಲಿ ಕೂಡ ಆತನನ್ನು ದೇವರು ಎಂಬುದಾಗಿ ಆರಿಕೆ ಮಾಡಬೇಕು. ಇದುವರೆಗೆ 10 ರಹಸ್ಯಗಳನ್ನು ನೋಡಿದ್ವಿ. ಇನ್ನೂ 9 ರಹಸ್ಯಗಳು ನಾವು ನೋಡಬೇಕಾಗಿದೆ. 11ನೇದಾಗಿ ನಾವು ನೋಡುವಾಗ, ಬೇರೆಯವರಿಗೆ ಅಡ್ಡಿ ಮಾಡಬಾರ್ದು. ಚಿಕ್ಕ ಮಕ್ಕಳಿಗೆ ಅಡ್ಡಿ ಮಾಡಬಾರದು ಎಂಬಂಥ ಮಾತಿದೆ. ಆದರೆ ಇಲ್ಲಿ ಏನಂತಿದೆ? ಅಡೆತಡೆಯನ್ನಾಗಲಿ ಅಡ್ಡಿಯನ್ನಾಗಲಿ ಇತರರಿಗೆ ನಾವು
ಹಾಕದಿರೋಣ, ತೀರ್ಪು ಮಾಡದಿರೋಣ ಅಂತ ಹೇಳ್ಬಿಟ್ಟು ಅಡ್ಡಿ ಮಾಡದಿರೋಣ, ಹಾಕದಿರೋಣ ಅಂತ ಇದೆ. ಅದ ಕಾರಣ ತೀರ್ಪು ಮಾಡೋ ವಿಷಯದಲ್ಲಿ, ಅದು ಊಟದ ವಿಷಯ ಇರ್ಬೋದು ಉದಾಹರಣೆಗೆ, ಅಂಥ ವಿಷಯದಲ್ಲಿ, ಸಣ್ಣ ವಿಷಯದಲ್ಲಿ ನಾವು ಅಡ್ಡಿ ಮಾಡಬಾರ್ದು. 12ನೇದಾಗಿ ನಾವು ಹಾನಿ ಮಾಡಬಾರ್ದು. 15ನೇ ವಚನ, ನೀನು ಆಹಾರದಿಂದ, ಇನ್ನೂ ಆಹಾರದ ಬಗ್ಗೆನೇ ಮಾತಾಡ್ತಿದ್ದಾನೆ. ನೀನು ಸಹೋದರನನ್ನು ದುಃಖಪಡಿಸೋದಾದರೆ ನೀನು ಪ್ರೀತಿಯಿಂದ ನಡೆದುಕೊಳ್ಳುವುದಿಲ್ಲ. ಅದ ಕಾರಣ ಬೇರೆಯವ್ರನ್ನ ದುಃಖಪಡಿಸಬಾರ್ದು. ಎಫೆಸ 4:30, ಪವಿತ್ರಾತ್ಮನನ್ನು ದುಃಖಪಡಿಸಬಾರದು ಅಂತ. ಪವಿತ್ರಾತ್ಮನ ದುಃಖಪಡಿಸಬೇಡ್ರಿ. ಆದರೆ ರೋಮ 14:15 ನೆನಪಿಟ್ಕೊಳ್ಳಿಕ್ಕೆ ಈಸಿ. ರೋಮ 14 ಆದಮೇಲೆ 15ನೇ ವಚನ, ಸಹೋದರರನ್ನು ದುಃಖಪಡಿಸಬಾರ್ದು. ಒಂದು ವೇಳೆ ಸಹೋದರರನ್ನು, ನಾನು ಸಹೋದರಿಯನ್ನು ದುಃಖಪಡಿಸಿದರೆ ನಾನು ಪ್ರೀತಿಯಿಂದ ನಡೆದುಕೊಳ್ಳುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ನಾನು ಇತರರನ್ನು ದುಃಖಪಡಿಸುವುದಾದರೆ ನಾನು ಪ್ರೀತಿಯಿಂದ ನಡೆದುಕೊಳ್ಳುತ್ತಾ ಇಲ್ಲ. ನಾನು ಹಾಗಾದರೆ ಪ್ರೀತಿಯಲ್ಲಿ ನಡೀಬೇಕಾದರೆ ದೇವರಾತ್ಮನನ್ನು ದುಃಖಪಡಿಸಬಾರ್ದು, ಇತರರನ್ನು ದುಃಖಪಡಿಸಬಾರ್ದು. 13ನೇ, 14ನೇ, 15ನೇ ರಹಸ್ಯ, ಪರಿಪಕ್ವತೆಯ ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 13ನೇ ರಹಸ್ಯ, 14ನೇ ರಹಸ್ಯ, 15ನೇ ರಹಸ್ಯ, 3 ಒಂದೇ ವಚನದಲ್ಲಿದೆ. ಅದು ಯಾವುದಂತ ಹೇಳಿದ್ರೆ ರೋಮ 14 ಮತ್ತು 17, ನೀತಿ, ಸಮಾಧಾನ, ಪವಿತ್ರಾತ್ಮನಲ್ಲಿರುವ ಆನಂದ. ಅಂದರೆ ದೇವರ ರಾಜ್ಯವು ತಿನ್ನೋದು ಕುಡಿಯೋದಲ್ಲ, ದೇವರ ರಾಜ್ಯ ನೀತಿಯಲ್ಲಿದೆ, ಅದೊಂದು ರಹಸ್ಯ. ದೇವರ ರಾಜ್ಯವು ಸಮಾಧಾನದಲ್ಲಿದೆ, ಅದು 14ನೇ ರಹಸ್ಯ. ದೇವರ ರಾಜ್ಯವು ಪವಿತ್ರಾತ್ಮನಲ್ಲಿರುವ ಆನಂದದಲ್ಲಿದೆ, ಅದು 15ನೇ ರಹಸ್ಯ, ಆತ್ಮಿಕ ಪರಿಪಕ್ವತೆಗೆ. ಆ ರೀತಿಯಾಗಿ ಹೇಳಿಬಿಟ್ಟು 19ನೇ ವಚನದಲ್ಲಿ ದೇವರು ಹೇಳುವಂಥದ್ದು, ಯಾವುದು ನಮ್ಮನ್ನು ಸಮಾಧಾನಕ್ಕೆ ನಡೆಸ್ತದೋ, ಅದು 16ನೇ ರಹಸ್ಯ, ಸಮಾಧಾನಕ್ಕೆ ನಡೆಸುವಂಥದ್ದು. ಯಾವುದು ನಮ್ಮನ್ನು ಭಕ್ತಿ ವೃದ್ಧಿಗೆ, ಅಂದರೆ ಕಟ್ಟೋದಕ್ಕೆ ನಡೆಸ್ತದೋ, ಅದು 17ನೇ ರಹಸ್ಯ, ಅದನ್ನೇ ಮಾಡೋಣ. ವಾವ್! ರೋಮ 14:19 ನಾವೀಗ ನೋಡಿದ್ದು. ಮತ್ತು ಈಗ 18ನೇ ರಹಸ್ಯ ನಾವು ನೋಡುವಾಗ 22ನೇ ವಚನದ 2ನೇ ಭಾಗದಲ್ಲಿದೆ, ತಾನು ಅನುಮೋದಿಸಿ ಮಾಡಿದ ಕಾರ್ಯಗಳ ಬಗ್ಗೆ ತನಗೆ ದಂಡನಾ ತೀರ್ಪು ಮಾಡಿಕೊಳ್ಳದವನು ಧನ್ಯನು. ಹೌದು, ಯಾವುದು ನಾನು ಅನುಮೋದಿಸಿ ಮಾಡಿದ ಕಾರ್ಯಗಳಿದೆಯೋ ಅದರ ಬಗ್ಗೆ ನಾನು ತೀರ್ಪು ತಂದುಕೋಬಾರ್ದು. ಆ ರೀತಿಯಾಗಿರ್ಲಿಕ್ಕೆ ದೇವರು ನನಗೆ ಸಹಾಯ ಮಾಡಲಿ. 19ನೇದಾಗಿ, ಕೊನೆಯದಾಗಿ, ಭಾಳ ದೊಡ್ಡ ಮಾತಿದು, ರೋಮ 14:23, ಅದೇನಂತ ಹೇಳಿದರೆ, ವಿಶ್ವಾಸವಿಲ್ಲದೆ ಮಾಡುವ ಎಲ್ಲವೂ ಪಾಪವಾಗಿದೆ. ಹಾಗಾದರೆ ನನ್ನ ಜೀವಮಾನವೆಲ್ಲ ವಿಶ್ವಾಸದಿಂದ ಎಲ್ಲವನ್ನು ಮಾಡಬೇಕು. ನಾನು ಪಾಪ ಮಾಡದೇ ಇರಬೇಕಾದ್ರೆ, ಎಲ್ಲ ಕ್ಷೇತ್ರದಲ್ಲಿ ನಾನು ಪಾಪದ ಮೇಲೆ ಜಯವನ್ನು ಹೊಂದುವ ವ್ಯಕ್ತಿಯಾಗಿರಬೇಕಾದ್ರೆ, 23ನೇ ವಚನ ರೋಮ 14 ನಾನು ನೆನಪಿಟ್ಕೊಂಡಿರ್ಬೇಕು. ಅದೇನಂತ ಹೇಳಿದ್ರೆ, ಅನುಮಾನವುಳ್ಳವನು ಊಟ ಮಾಡುವುದು ವಿಶ್ವಾಸದಿಂದ ಅಲ್ಲವಾದ್ದರಿಂದ ಅವನು ದೋಷಿಯಾಗ್ತಾನೆ. ಆದ ಕಾರಣ ವಿಶ್ವಾಸವಿಲ್ಲದೆ ಮಾಡುವ ಎಲ್ಲವೂ ನಂಬಿಕೆ, ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದು ಪಾಪ. ಆದ ಕಾರಣ ರೋಮ 14ನೇ ಅಧ್ಯಾಯದಿಂದ ನಾವು 19 ರಹಸ್ಯಗಳು ಆತ್ಮಿಕ ಪರಿಪಕ್ವತೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.